ಎನ್ವೈಟಿ ಫಂಕ್ಷನ್ ಆಗಮಿಸಿದ ತಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು. ಈ ಒಂದು ಸಂಜೆಯ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಅತಿಥಿಗಳಾದ ಶ್ರೀ ಉಮೇಶ್ ಮಂಡಿ, ಶ್ರೀ ಮಂಜುನಾಥ್ ತಳವಾರ್, ಶ್ರೀಮತಿ ಜ್ಯೋತಿಲಕ್ಷ್ಮಿ ಕಟ್ಟಿ ಮೇಡಮ್, ಶ್ರೀಮತಿ ಪ್ರಿಯಾಂಕಾ ಕಂಚೆ ಮೇಡಮ್, ಶ್ರೀಮತಿ ಅಪರ್ಣಿತಾ ಕಟ್ಟಿ ಮೇಡಮ್, ಶ್ರೀಮತಿ ವೈಷ್ಣವಿ ಪ್ರತಾಪ್ ಮೇಡಮ್, ಇವರೆಲ್ಲರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಪ್ರಾರಂಭವನ್ನು ಮಾಡುತ್ತಿದ್ದೇವೆ. ದಯವಿಟ್ಟು ಎಲ್ಲರೂ ಶಾಂತತೆಯಿಂದ ಕೂತ್ಕೋಬೇಕ್ರಿ. ಮೇಡಮ್ ಎಲ್ಲರೂ ಹಿಂದೆ ಕೂತ್ಕೊಳ್ರಿ, ಎಲ್ಲರೂ ಕೂತ್ಕೋಬೇಕ್ರಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆ ಬೆಳೆದ ಬರಲಾಗಿ ಒಂದು ಕ್ಲಿಪ್ ಇರ್ತದೆ, ಒಂದು 10 to 15 minutes ಒಂದು ಕ್ಲಿಪ್ ಅದ. ಆ ಕ್ಲಿಪ್ ಅನ್ನು ಈಗ ರನ್ ಮಾಡ್ತಾರೆ. ನಮ್ಮ ಶಾಲೆ ಈ ಸುಮಾರು 2020-21ರಿಂದ ಸ್ಟಾರ್ಟ್ ಆಗಿ ಇವತ್ತಿನ ನಡೆದಿದ್ದಾರೆ. ಆವಾಗ ಬರೀ 3 ವಿದ್ಯಾರ್ಥಿಗಳಿಂದ ಸ್ಟಾರ್ಟ್ ಮಾಡಿದಂಥ ಶಾಲೆ ಇವತ್ತು ಸುಮಾರು ಒಂದು 90ರಿಂದ 100 ಜನ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನು ನೀಡುತ್ತಾ ಈ ಒಂದು ಶಿಕ್ಷಣ ಸಂಸ್ಥೆ ಇಲ್ಲಿಗೆವರೆಗೆ ಬಂದಿದೆ. ಅದಕ್ಕೆ ಕಾರಣೀಭೂತರಾದಂಥ ಎಲ್ಲ ನಮ್ಮ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ಸ್ಟಾಫು, ಅದೇ ರೀತಿಯಾಗಿ ಪಾಲಕರು ಮತ್ತು ನಮ್ಮ ವೆಲ್ ವಿಷರ್ಸ್ ಅಂದ್ರೆ ಶುಭ ಹಾರೈಕೆದಾರರು, ಅವ್ರಿಗೆಲ್ಲರಿಗೂ ಈ ಕೀರ್ತಿಯನ್ನು ದೊರೀತದೆ. ಅದಕ್ಕಾಗಿ ಒಂದು 15 minutes ಒಂದು ಕ್ಲಿಪ್ ಹಾಕ್ತೀವಿ. ಈಗ ಆ ನಮ್ಮ ಶಾಲೆ ಯಾವ ತರ ಮೊದಲು ಈ 2020-21ರಲ್ಲಿ ಬರೀ 3 ವಿದ್ಯಾರ್ಥಿಗಳಿಂದ ಸ್ಟಾರ್ಟ್ ಮಾಡಿ, ಆ 3 ವಿದ್ಯಾರ್ಥಿಗಳ ಒಂದು ಮಗಳಿದ್ದಾರೆ, ಪ್ಲಸ್ ನಮ್ಮ ಒಬ್ಬರು ಫ್ರೆಂಡ್ಸ್ ಮಗಳು, ಇನ್ನೊಬ್ರು ಪರಿಚಯದವರು, ಇವರೇ 3 ಮಂದಿ. ಅಲ್ಲಿಂದ ಬಂದಂಥದ್ದು ಇವತ್ತು ಈಗ ನೀವು ನೋಡ್ತೀರಿ. ಈಗ 1-2 minutes ನೋಡ್ತೀರಿ ಯಾರು ಬಂದಿದ್ದದು. ಅದೇ ರೀತಿಯಾಗಿ ಈ ಒಂದು ವರ್ಷ, ಹೋದ ವರ್ಷ, ಅಚ್ಚ ವರ್ಷ ಏನೇನು ಕಾರ್ಯಕ್ರಮಗಳಾಗವ ಒಂದೊಂದು ತುಣುಕುಗಳವ, ಅಂದ್ರೆ ಒಂದೊಂದು ಪೀಸ್ಗಳು, ಸ್ಲೈಡ್ಗಳು ಬರ್ತಾವ. ಆ ಸ್ಲೈಡ್ಗಳನ್ನ ಶಾಂತತೆಯಿಂದ ನೀವು ನೋಡಬೇಕು, ಅಂದ್ರೆ ಗೊತ್ತಾಗ್ತದೆ. ಒಬ್ಬರು ಏನಾದ್ರೂ ಕೆಲಸ ಮಾಡ್ತೀವಿ ಅಂತ ಅದನ್ನ ಪಣ ತೊಟ್ಟಾಗ ಏನ್ ಆಗ್ಬೋದು ಅಥವಾ ಏನ್ ಮಾಡ್ಲಿಕ್ಕೆ ಸಾಧ್ಯ ಅದ ಅನ್ನೋದು ನೀವು ತಿಳ್ಕೋಬಹುದು ಇದರ ಮೇಲೆ. ಸೊ ಈಗ ನಮ್ಮ ಆಪರೇಟರ್ಸ್ ಹೇಳ್ತಿದೆ ಸ್ಲೈಡ್ ನಂಬರ್ 3 ಸ್ಕೂಲ್ ಹಿಸ್ಟ್ರಿ ಅಂತ ನೋಡಿ.
ಇಲ್ಲಿ ಥರ ಕ್ಲಿಪ್ ನೋಡಿದ್ರಿ ನಾವು ಸ್ಕೂಲ್ ಯಾವ ಥರನಾಗಿ ಫ್ರಮ್ 2021ರಿಂದ 2025 ಇಲ್ಲಿವರೆಗೂ ಟೋಟಲ್ ಎಲ್ಲ ಅಪ್ಡೇಟ್ಸ್ ನಿಮಗೆ ಗೊತ್ತಾಯ್ತು. ನಾವು ಹೇಳೋದ್ರಿಂದ ನಾವು ನೋಡಿದಾಗ ಕಂಪೇರ್ ಆಗ್ತದೆ. ಯಾವಾಗ ಅದರ ಸಂಬಂಧ ಕ್ಲಿಕ್ ಮಾಡಿದ್ದೇವೆ ನಾವು ಹೇಳ್ಬೋದು ನಮ್ದು ಅದು ಅದರ ಇದು ಅದ ಅಂತ ಸಾಕಷ್ಟು ಜನ ಹೇಳ್ತಾರೆ. ಬಟ್ ಯಾರು ತೋರ್ಸೋಣ ಇದು ನಾವು ತೋರಿಸೋ ಅಂತ ಕ್ರಿಯೆ ಮಾಡಿದ್ದೇವೆ. ಮತ್ತು ಇದನ್ನು ನಿಮ್ಮ ವಿದ್ಯಾರ್ಥಿಗಳಿಗೂ ನಿಮ್ಮ ಸ್ಟೂಡೆಂಟ್ಗಳಿಗೂ ನಮ್ಮ ಶಾಲೆಯಲ್ಲಿ ಏನು ಕಲ್ತಾರ ಅವ್ರದ್ದು ಪ್ರತಿಭೆಯನ್ನು ನೀವು ಕೂಡ ಗುರುತಿಸಬಹುದು. ಅದೇನೇ ಇರಲಿ, ಈಗ ಮುಂದಿನ ಒಂದು ಕಾರ್ಯಕ್ರಮಕ್ಕೆ ಹೋಗೋಣ. ದಯವಿಟ್ಟು ಎಲ್ಲರೂ ಶಾಂತತೆಯನ್ನು ಕೂತ್ಕೋಬೇಕ್ರಿ, ಶಾಂತತೆಯನ್ನು ಕೂತ್ಕೊಳ್ರಿ. ಈಗ ಅತಿಥಿಗಳು ಆದಂಥವರು ಶ್ರೀ ಡಾಕ್ಟರ್ ಉಮೇಶ್ ಎನ್ ಹಂಡಿ ಅವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ಅವರಲ್ಲಿ ಕೇಳ್ಕೊಳ್ತೀನಿ. ಮೇಲೆ ಬರ್ತಾರೆ ಸರ್. ಅದೇ ರೀತಿಯಾಗಿ ಶ್ರೀ ಮಂಜುನಾಥ್ ಎಸ್ ತಳವಾರ್ ಸರ್, ಪೊಲೀಸ್ ಡಿಪಾರ್ಟ್ಮೆಂಟ್ ವಿಜಯಪುರ, ಇವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಾಗಿ ಅವರನ್ನು ಕೇಳ್ಕೊಳ್ತೀನಿ. ಒಂದು ಜೋರಾದ ಚಪ್ಪಾಳೆಯಿಂದ ಅವರನ್ನು ಸ್ವಾಗತ ಮಾಡಿ. ಅದೇ ರೀತಿಯಾಗಿ ಇನ್ನೊಬ್ಬ ಅತಿಥಿಯಾದಂಥ ಶ್ರೀಮತಿ ಜ್ಯೋತಿಲಕ್ಷ್ಮಿ ಟಿ ಕಟ್ಟಿ ಮೇಡಮ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಾಗಿ ಅವರಲ್ಲಿ ಕೇಳ್ಕೊಳ್ತೀನಿ. ಇವರು MD ಆಯುರ್ವೇದಿಕ್ ವಿಜಯಪುರ ವೇದಿಕೆ ಮೇಲೆ ಆಗಮಿಸಬೇಕಾಗಿ ಅವರಲ್ಲಿ ಕೇಳ್ಕೊಳ್ತೀನಿ. ಇನ್ನೊಬ್ಬ ಅತಿಥಿಯಾದಂಥ ಶ್ರೀಮತಿ ಪ್ರಿಯಾಂಕಾ ಎ ಕನ್ಸೆ ಮೇಡಮ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಾಗಿ ಅವರನ್ನು ಕೇಳ್ಕೊಳ್ತೀನಿ. ಅದೇ ರೀತಿಯಾದಂಥ ಶ್ರೀಮತಿ ಆಫ್ರೇನ್ ತಾಳಿಕೋಟೆ ಮೇಡಮ್ ಇವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಾಗಿ ಅವರನ್ನು ಕೇಳ್ಕೊಳ್ತೀನಿ. ಶ್ರೀಮತಿ ವೈಷ್ಣವಿ ಎಸ್ ಪತ್ತಾರ್ ಮೇಡಮ್ ಇವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಾಗಿ ಅವರನ್ನು ಕೂಡ ಕೇಳ್ಕೊಳ್ತೀನಿ. ಹಾಗೂ ಶಾಲಾ ಹನಿ ಕಿಡ್ಸ್ ಝೋನ್ ಮತ್ತು ಹ್ಯಾಪಿ ಕಿಡ್ಸ್ ಝೋನ್ ಶಾಲಾ ಮುಖ್ಯಸ್ಥರಾದಂಥ ಶ್ರೀಮತಿ ರೇಷ್ಮಾ ಮೇಡಮ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಾಗಿ ಅವರನ್ನು ಕೇಳ್ಕೊಳ್ತೀನಿ. ಹ್ಯಾಪಿ ಕಿಡ್ಸ್ ಝೋನ್ ಅವರು ಕೂಡ ವೀಣಾ ಮೇಡಮ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೇಳ್ಕೊಳ್ತೀನಿ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಶ್ರೀಮತಿ ಸಹನಾ ಅಂಗಡಿ ಇವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೇಳ್ಕೊಳ್ತೀನಿ. ಸ್ವಲ್ಪ ಶಾಂತತೆಯಿಂದ ಎಲ್ಲರೂ ಕೂತ್ಕೊಂಡ್ರೆ ನಮ್ಮ ಕಾರ್ಯಕ್ರಮ ಮುಂದುವರಿಸಲಿಕ್ಕೆ ಅನುಕೂಲ ಆಗ್ತದೆ. ನೀವು ದಾಖಲೆ ಮಾಡ್ಕೊಡ್ಬೇಕಪ್ಪ ಅಂತಂದ್ರೆ ನಮಗೆ ಕಾರ್ಯಕ್ರಮ ಮುಂದುವರಿಸೋದು ಸ್ವಲ್ಪ ಕಷ್ಟ ಆಗ್ಬೋದು. ಅದಕ್ಕೆ ಸ್ವಲ್ಪ ಒಂದು ಅರ್ಧ ತಾಸು ಸ್ವಲ್ಪ ಶಾಂತತೆಯಿಂದ ಕೂತ್ಕೊಂಡ್ರೆ ಅನುಕೂಲ ಆಗ್ತದೆ. ಈಗ ನಮ್ಮ ಹರಿಪ್ರಿಯಾ ಸಂಸ್ಥೆ ವತಿಯಿಂದ ನಡೆಸಲ್ಪಡುತ್ತಿರುವಂಥ NTTC ಶಿಕ್ಷಕರ ತರಬೇತಿ ಕೇಂದ್ರ ಇಲ್ಲಿಂದ ವಿದ್ಯಾರ್ಥಿನಿಯರಾದಂಥ ಕುಮಾರಿ ಆರತಿ ಗಡೆಪ್ಪ, ಶ್ರೀಮತಿ ಲಕ್ಷ್ಮೀ ಕಣ್ಣನವರ್, ಶ್ರೀಮತಿ ನಾಗಮ್ಮ ಕುಂಟೋಜಿ ಇವರಿಂದ ಒಂದು ಭಕ್ತಿ ಗೀತೆ. ಆ ದೈವದ
ಮಾಡಿದಂಥ ವಿದ್ಯಾರ್ಥಿನಿಯರಿಗೆ ಹಾಗೂ ಶಿಕ್ಷಕರಿಗೆ ತುಂಬ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಉದ್ಘಾಟನೆ ಮುಖ್ಯ ಅತಿಥಿಗಳಿಂದ ದೀಪ ಬೆಳಗಿಸುವುದರೊಂದಿಗೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಬೇಕಾಗಿ ಅವರಿಗೆ ಕೇಳಿಕೊಳ್ಳಿ. ಈಗ ನಮ್ಮ ಶಾಲೆಯ ವಿದ್ಯಾರ್ಥಿ UKG ವಿದ್ಯಾರ್ಥಿಗಳಿಂದ ಒಂದು ಶ್ಲೋಕ ದಯವಿಟ್ಟು ಎಲ್ಲರೂ ಶಾಂತತೆಯಿಂದ ಕೇಳಬೇಕಾಗಿ ಕೇಳ್ಕೊಳ್ತಿದ್ರೆ. ಅದನ್ನು ಟ್ರೈನ್ ಮಾಡಿರ್ತಕ್ಕಂಥ ಶಿಕ್ಷಕರಿಗೆ ಧನ್ಯವಾದಗಳು. ಈಗ ಸನ್ಮಾನ ಕಾರ್ಯಕ್ರಮ ಅತಿಥಿಗಳಿಗೆ ಮೊದಲನೇದಾಗಿ ಡಾಕ್ಟರ್ ಉಮೇಶ್ ಅಂಡಿ, ಆರಾಧ್ಯ ಕ್ಲಿನಿಕ್ ವಿಜಯಪುರ, ಇವರ ಸೇವೆ ಅತ್ಯಮೂಲ್ಯವಾದಂಥದ್ದು. ಇವರು ಡಾಕ್ಟರ್ MS ಬಿರಾದಾರ್, ಇವರ ಬಗ್ಗೆ ಎಲ್ಲರೂ ಹೆಸರು ಕೇಳಿರಬೇಕು. ಇವರಲ್ಲಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿರ್ತಕ್ಕಂಥವ್ರು. ಈಗ ಇವರೇ ಸ್ವತಃ ಒಂದು ಕ್ಲಿನಿಕನ್ನು ಇಟ್ಕೊಂಡು ಅಲ್ಲಿ ವೈದ್ಯಕೀಯ ವೃತ್ತಿಯನ್ನು ಮಾಡುತ್ತಿದ್ದಾರೆ. ಅವ್ರಿಗೊಂದು ಜೋರಾಗಿ ಚಪ್ಪಾಳೆ ಬರಲಿ. ಈಗ ಅವರಿಗೆ ಶ್ರೀ ವಿಲಾಸ್ ದೇಸಾಯಿ ಆಡಳಿತಾಧಿಕಾರಿಗಳು, ಹರಿಪ್ರಿಯಾ ಸಂಸ್ಥೆ ವಿಜಯಪುರ, ಇವರಿಂದ ಸನ್ಮಾನ ಮತ್ತು ಜೋರಾಗಿ ಚಪ್ಪಾಳೆ ಬರಲಿ. ಇನ್ನೋರ್ವ ಅತಿಥಿಯಾದಂಥ ಶ್ರೀ ಮಂಜುಳಾ S. ಕಲ್ವಾರ್ ಸರ್, ಶ್ರೀ ವಿಲಾಸ್ ಈಗ ಇನ್ನೋರ್ವ ಅತಿಥಿಗಳಾದಂಥ ಶ್ರೀಮತಿ ಜ್ಯೋತಿಲಕ್ಷ್ಮಿ P. ಕಟ್ಟಿ, MD ಆಯುರ್ವೇದಿಕ್ ವಿಜಯಪುರ, ವೈದ್ಯರು. ಇವರಿಗೂ ಕೂಡ ಸನ್ಮಾನ ನೆರವೇರಿಸುವ
ಅನೇಕ ಶಾಲೆಯ ಶಿಕ್ಷಕಿಯರಾದ ಶ್ರೀಮತಿ ಸ್ನೇಹಾ ಮೇಡಮ್ ಇವರಿಂದ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಮತಿ ಪ್ರಿಯಾಂಕಾ ಕನ್ಸೆ ಮೇಡಮ್ ಇವರು ಕೂಡ ಇವರಿಗೆ ಸನ್ಮಾನ ಮಾಡುವರು ಶ್ರೀಮತಿ ಸ್ನೇಹಾ ಮೇಡಮ್ ಇವರಿಂದ ತುಂಬಾ ಧನ್ಯವಾದಗಳು ಮೇಡಮ್. ಆಗಮಿಸಿರುವ ಶ್ರೀಮತಿ ಆಫ್ರೀನ್ ತಾಲಿಗೋಟಿ ಇವರಿಗೂ ಕೂಡ ಸನ್ಮಾನ ಮಾಡುವರು ನಮ್ಮ ಶಾಲೆಯ ಶಿಕ್ಷಕರಾದಂತಹ ಶ್ರೀಮತಿ ಚಿನ್ನಮ್ಮ ಮೇಡಮ್ ಇವರಿಂದ ಆಗಮಿಸಿರುವ ಶ್ರೀಮತಿ ವೈಷ್ಣವಿ ವಿಜಯಪುರ ಇವರು ಕೂಡ ಸನ್ಮಾನ ನೆರವೇರಿಸುವರು ಶ್ರೀಮತಿ ಚಿನ್ನಮ್ಮ ಮೇಡಮ್ ಇವರಿಂದ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಆಗಮಿಸಿರುವ ಶ್ರೀಮತಿ ಸಹನಾ ಅನ್ನಂಗಂಡಿ ಮೇಡಮ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಯೂನಿಕೇಟ್ಸ್ ಅಂಡ್ ಅಗ್ರಿಕಲ್ಚರ್ ವಿಜಯಪುರ ಇವರಿಗೂ ಕೂಡ ಸನ್ಮಾನ ಮಾಡುವವರು ಶ್ರೀಮತಿ ರೇಖಾ ಪೂಜಾರಿ ಮೇಡಮ್ ಇವರಿಂದ ಅತಿಥಿಗಳಿಗೆ ಸನ್ಮಾನ ಆಯಿತು. ಈಗ ಮುಂದಿನ ಕಾರ್ಯಕ್ರಮ ನಮ್ಮ ಶಾಲೆಯ ಶಿಕ್ಷಕಿಯರಿಗೆ ಸನ್ಮಾನ ಮಾಡುವವರು NTTC ವಿದ್ಯಾರ್ಥಿಗಳಿಂದ ಅವರಿಂದ ನಮ್ಮ ಶಾಲೆಯ ಶಿಕ್ಷಕಿಯರಾದಂತಹ ಕುಮಾರಿ ದೀಪಾಲಿ ಮೇಡಮ್ ಅವರು ಇಲ್ಲಿ ಸ್ಥಾನವನ್ನು ಗ್ರಹಿಸಬೇಕಾಗಿ ಅವರಲ್ಲಿ ಕೇಳ್ಕೊಳ್ತೀನಿ. ಅದೇ ರೀತಿಯಾಗಿ ಸ್ನೇಹಾ ಮೇಡಮ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಅದೇ ರೀತಿಯಾಗಿ ನಮ್ಮ ಶ್ರೀ ಗುರು ಕೋಚಿಂಗ್ ಇದರ ಶಿಕ್ಷಕಿಯರಾದಂತಹ ಕುಮಾರಿ ಸುಷ್ಮಿತಾ ಮಹೇಂದ್ರಕರ್ ಮೇಡಮ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಅದೇ ರೀತಿಯಾಗಿ ಅನೇಕ ಶಾಲೆಯ ಚಿನ್ನಮ್ಮ ಮೇಡಮ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಶ್ರೀ ಗುರು ಕೋಚಿಂಗ್ ಇದರ ಶಿಕ್ಷಕರಾದಂತಹ ಕುಮಾರಿ ಅನುಶ್ರೀ ಮೇಡಮ್ ಇವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ವಿದ್ಯಾ ಕೋಚಿಂಗ್ ಇದರ ಶಿಕ್ಷಕರಾದಂತಹ ಶ್ರೀಮತಿ ಶಶಿಕಲಾ ಮೇಡಮ್ ಇವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಇವರಿಗೆ ಸನ್ಮಾನವನ್ನು ನಮ್ಮ NTTC ವಿದ್ಯಾರ್ಥಿನಿಯರಿಂದ ಸನ್ಮಾನ ನಮ್ಮ NTTC ವಿದ್ಯಾರ್ಥಿನಿಯರಿಂದ ದಯವಿಟ್ಟು ಚಪ್ಪಾಳೆಯೊಂದಿಗೆ ಅವರನ್ನು ಹುರಿದುಂಬಿಸಬೇಕು.
ವಿದ್ಯಾರ್ಥಿಗಳಿಂದ ಸನ್ಮಾನ. ಶಿಕ್ಷಕರ ದಿನಾಚರಣೆಯನ್ನು ನಾವು ಸನ್ಮಾನವನ್ನು ಮಾಡಿರಲಿಲ್ಲ. ಅದಕ್ಕಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಶಿಕ್ಷಕರಿಗೂ ನಮ್ಮ ಸಂಸ್ಥೆ ಪರವಾಗಿ ಅವರಿಗೆ ಒಂದು ಸನ್ಮಾನವನ್ನು ನೆರವೇರಿಸಬೇಕು. ಯಾಕಂದ್ರೆ ಒಂದು ಶಿಕ್ಷಣವನ್ನು ನಡೆಯಬೇಕು ಅಂದರೆ ಅದಕ್ಕೆ ಶಿಕ್ಷಕಿಯರೇ ಅಥವಾ ಶಿಕ್ಷಕರೇ ಮಹತ್ವದ್ದು. ಅವರೆಲ್ಲರೂ ಒಂದು ಶಿಕ್ಷಣ ಸಂಸ್ಥೆ ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಒಂದು ಯಾವುದೇ ಒಂದು ಅವರ ಬೇಡಿಕೆ ಇಲ್ಲದೆ ಕಾರ್ಯವನ್ನು ನಿರ್ವಹಿಸುವುದು ತುಂಬ ಕಷ್ಟದ ಕೆಲಸ. ಮತ್ತು ಚಿಕ್ಕ ಚಿಕ್ಕ ಮಕ್ಕಳನ್ನು ಹ್ಯಾಂಡಲ್ ಮಾಡುವುದು ತುಂಬ ಕಷ್ಟ. ಅಂಥ ಒಂದು ಕೆಲಸವನ್ನು ಅತ್ಯಂತ ಪೇಷನ್ಸ್ ಅಂದರೆ ಸಮಾಧಾನವಾಗಿ ಅವರು ಕಾರ್ಯ ನಿರ್ವಹಿಸುವುದರಿಂದ ಮತ್ತು ಎಲ್ಲ ರೀತಿಯಲ್ಲೂ ಅವರು ಮುಂದಿನ ಕಾರ್ಯಕ್ರಮ ಸ್ವಲ್ಪ ಶಾಂತತೆಯನ್ನು ಕಾಪಾಡಿಕೊಳ್ಳಬೇಕು. ಇನ್ನೊಬ್ಬರು ಉಳಿದಾರೆ ನಮ್ಮ ಹನಿಗಡ್ಡು ಶಾಲೆಯ ಹೆಡ್ ಮೇಡಮ್ ಮುಖ್ಯಸ್ಥರಾದಂತಹ ಶ್ರೀಮತಿ ರೇಷ್ಮಾ ಮೇಡಮ್ ಇವ್ರಿಗೂ ಕೂಡ ಸನ್ಮಾನ ನಮ್ಮ NTTC ವಿದ್ಯಾರ್ಥಿಗಳಿಂದ. ಈ ಶಾಲೆಯ ಮುಖ್ಯಸ್ಥರು ಹೆಡ್ ಮೇಡಮ್ ಆದಂತಹ ಶ್ರೀಮತಿ ವೀಣಾ ಮಣಿಕಂಠ ಮೇಡಮ್ ಇವ್ರಿಗೂ ಕೂಡ ಸನ್ಮಾನ ನಮ್ಮ NTTC ವಿದ್ಯಾರ್ಥಿಗಳಿಂದ. ಆಯಾಗಳಾದಂತಹ ಶ್ರೀಮತಿ ಅಖ್ತರ್ ಇವರು ಕೂಡ ಸನ್ಮಾನ. ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಾಗಿ ಅವರನ್ನು ಕೇಳ್ಕೊಳ್ತೀನಿ. ಅವರಿಗೆ ಸನ್ಮಾನ ನಮ್ಮ NTTC ವಿದ್ಯಾರ್ಥಿಗಳಿಂದ. ಶಬಾನ ಇವರು ಆಯಾ ನಮ್ಮ ಹ್ಯಾಪಿ ಕಿಡ್ಸ್ ಶಾಲೆಯಲ್ಲಿ ಇವರು ಕೂಡ ಸನ್ಮಾನ ಮಾಡುವವರು NTTC ವಿದ್ಯಾರ್ಥಿಗಳಿಂದ. ಅದೇ ರೀತಿಯಾಗಿ ಶಾಲೆಯ ಸಂಸ್ಥೆಯ ಪರವಾಗಿ ನಮ್ಮ ಸಿದ್ಧಸಿರಿ ಬ್ಯಾಂಕ್ನಲ್ಲಿ ಡೆಪಾಸಿಟ್ ಇಟ್ಟಿದ್ದಾರೆ ಒಂದು 3 ಜನ ಸದಸ್ಯರು. ಆ ಡೆಪಾಸಿಟ್ ಇಟ್ಟಂತ ಏನು ವರ್ಷ ಬಡ್ಡಿ ಬರ್ತದೆ ಅದು ಬಡ್ಡಿಯನ್ನು ನಮ್ಮ ಶಾಲೆಯ ವಿದ್ಯಾರ್ಥಿ ಸ್ಟೂಡೆಂಟ್ ಇಯರ್ ಆಫ್ ದ ಸ್ಟೂಡೆಂಟ್ ಮತ್ತು ಐಡಿಯಲ್ ಸ್ಟೂಡೆಂಟ್ ಆ ಥರನಾಗಿ ಒಂದು 4 ಜನದ ವಿದ್ಯಾರ್ಥಿಗಳಿಗೆ ಆ ಬಂದಂಥ ಬಡ್ಡಿ ಹಣವನ್ನು ಡಿವೈಡ್ ಮಾಡಿ ಅವರಿಗೆ ನಾವು ಕೊಡಬೇಕಂತ ನಾವು ಹೇಳಿದಾಗ ನಾವು ಆ ಪ್ರಕಾರವಾಗಿ ಸುಮಾರು 3 ವರ್ಷ ಆಯಿತು. ಆ 3 ವರ್ಷದಿಂದ ನಾವು ಕಟ್ಕೊಂಡು ಬಂದಿದ್ದೇವೆ. ಅದೇ ರೀತಿಯಾಗಿ ಈ ವರ್ಷ ಈಗಲೂ ಕೂಡ ಅದನ್ನು ಅನೌನ್ಸ್ ಮಾಡ್ತೀವಿ. ದಯವಿಟ್ಟು ಎಲ್ಲರೂ ಶಾಂತತೆಯಿಂದ ತಿಳ್ಕೋಬೇಕು. ವಿದ್ಯಾನಿಧಿ ಸ್ಕಾಲರ್ಶಿಪ್ ಪ್ರೈಸನ್ನು ನಮ್ಮ ಸಿದ್ಧಸಿರಿ ಬ್ಯಾಂಕ್ನ ಸಿಬ್ಬಂದಿ ಆದಂಥ ಮತ್ತು ಪ್ರಾದೇಶಿಕ ಅಧಿಕಾರಿಗಳಾದಂಥ ಶ್ರೀ ಆನಂದ್ ನಟೇಶ್ವರ ವೇದಿಕೆ ಮೇಲೆ ಆಗಮಿಸಬೇಕಾಗಿ ಅವರನ್ನು ಕೇಳಿಕೊಳ್ತೀನಿ. ಒಂದು ದೊಡ್ಡದ ಚಪ್ಪಾಳೆ. ಇಯರ್ ಆಫ್ ದ ಸ್ಟೂಡೆಂಟ್ ಕುಮಾರ್ ಆದರ್ಶ್ ತೊಟ್ಟಿ ವೇದಿಕೆ ಮೇಲೆ ಬರಬೇಕು. ಬೇಗ ಬರಬೇಕು. ಒಂದು ದೊಡ್ಡದ ಚಪ್ಪಾಳೆ ಕೊಡ್ತೀರಿ. ಹನಿಗಡ್ಡು ಶಾಲೆಯ ಇಯರ್ ಆಫ್ ದ ಸ್ಟೂಡೆಂಟ್ ಯಾರಿರ್ಬೋದು ಹೇಳಿ?
ಕುಮಾರಿ ದಿತ್ಯಾ ಕನ್ಸೆ ಸ್ಟೂಡೆಂಟ್ ಆಫ್ ದ ಇಯರ್ ವೇದಿಕೆ ಮೇಲೆ ಬರಬೇಕು. ಸ್ಟೂಡೆಂಟ್ ಆಫ್ ದ ಇಯರ್ ಬಾಯ್ ಅದರಲ್ಲಿ ಕುಮಾರ್ ಆರ್ಯನ್ ಕಟ್ಟಿ ಸ್ಟೂಡೆಂಟ್ ಆಫ್ ದ ಇಯರ್ ವೇದಿಕೆ ಮೇಲೆ ಬರಬೇಕು. ಬ್ಯಾಂಕ್ನ ಸಿಬ್ಬಂದಿ ಆದಂಥ ಆನಂದ್ ಹೆಜ್ಜೆ ಸರ್ ಇವರಿಂದ ಇದನ್ನ ತಗೊಂಡಿರ್ತಕ್ಕಂಥ ಕುಮಾರ್ ದೇವಾಂಶ್ ಕಾಕಂಡಿ ವೇದಿಕೆ ಮೇಲೆ ಬರಬೇಕು. ಕುಮಾರಿ ಆರ್ವಿ ಶಿಂದೆ ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಆರ್ವಿ ಶಿಂದೆ ಬೇಗ ಬೇಗ ಬರಬೇಕು ಹಾಗೂ ಸದಸ್ಯ ಸಮಾವೇಶದಲ್ಲಿ ಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪರವಾಗಿ ಒಂದು ಮೊತ್ತವನ್ನು ಸದಸ್ಯರಿಗೆ ಬ್ಯಾಂಕ್ ಮಾಡಿ ಎಫ್ಡಿ ಠೇವಣಿಯನ್ನು ಇಟ್ಟಿರ್ತಕ್ಕಂಥ ಶ್ರೀ ಮಾರುತಿ ಸಾಲ್ಗೋಡಿ ಸರ್ ಜನರಲ್ ಮ್ಯಾನೇಜರ್ ಸೆಂಟ್ರಲ್ ಬ್ಯಾಂಕ್, ಶ್ರೀ ಸಿದ್ದರಾಮ್ ಆಲ್ವಾರ್ ಸರ್ ವ್ಯವಸ್ಥಾಪಕ ಮ್ಯಾನೇಜರ್ ಅವರು ಕೂಡ ಸಿದ್ಧಸಭೆ ಬ್ಯಾಂಕ್ ಹಾಗೂ ಶ್ರೀ ಆನಂದ್ ಹೆಗ್ಡೆ ಸರ್ ಸಿದ್ಧಸಭೆ ಬ್ಯಾಂಕ್. ಈ 3 ಜನ ಸಿದ್ಧಸಭೆ ಬ್ಯಾಂಕ್ ನಮ್ಮ ಸಂಸ್ಥೆಯ ಪರವಾಗಿ ಎಫ್ಡಿ ಠೇವಣಿಯನ್ನು ಇಟ್ಟಿದ್ದಂತಹ ಪಾರ್ಟಿಯನ್ನು ವರ್ಷ ಬಂದಂಥ ಪಾರ್ಟಿ ನಮ್ಮ ಯಾವ ವಿದ್ಯಾರ್ಥಿಗಳು ಟಾಪರ್ಸ್ ಇರ್ತಾರೆ ಅವರಿಗೆ ನಾವು ಈ ಒಂದು 3 ವರ್ಷದಿಂದ ನೀಡುತ್ತಾ ಬಂದಿವಿ. ಅದೇ ರೀತಿಯಾಗಿ ಈ ವರ್ಷ ಕೂಡ ನಮ್ಮ ಸಿಬ್ಬಂದಿಯಿಂದ ನಮ್ಮ ಸಿಬ್ಬಂದಿಯಿಂದ ನೀಡಲಾಯಿತು. ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಆ ಒಂದು ಸಿಬ್ಬಂದಿ ಅವರು ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಒಂದು ಜೋರಾದ ಚಪ್ಪಾಳೆ ಬರಲಿ. ಈಗ ಒಂದೆರಡು ಮಾತುಗಳು ನಮ್ಮ ಅತಿಥಿಗಳಾದಂಥ ಶ್ರೀ ಡಾಕ್ಟರ್ ಉಮೇಶ್ ಹಂಡಿ ಸರ್ ಇವರಿಂದ ಒಂದೆರಡು ಮಾತುಗಳನ್ನಾಡಬೇಕಾಗಿ ಅವರಲ್ಲಿ ಕೇಳಿಕೊಳ್ತೀನಿ. ದಯವಿಟ್ಟು ಎಲ್ಲ ಶಾಂತತೆಯಿಂದ ಕೇಳಬೇಕು. ಧನ್ಯವಾದಗಳು ಡಾಕ್ಟರ್ ಉಮೇಶ್ ಹಂಡಿ ಸರ್ ಇವರಿಗೆ. ಅದೇ ರೀತಿಯಾಗಿ ನಮ್ಮ ಅತಿಥಿಯಾಗಿ ಆಗಮಿಸಿರುವ ಶ್ರೀ ಮಂಜುನಾಥ್ ಎಸ್ ತಳವಾರ್ ಪೊಲೀಸ್ ಡಿಪಾರ್ಟ್ಮೆಂಟ್ ವಿಜಯಪುರ ಇವರು ಕೂಡ ಒಂದೆರಡು ಮಾತನಾಡಬೇಕಾಗಿ ಅವರಲ್ಲಿ ಕೇಳಿಕೊಳ್ತಿದ್ರು. ಈ ಒಂದು 5 ವರ್ಷ ಪ್ರವೇಶಿಸಿದ ನೀಡಿದ್ದು ಹಾಗೂ ಸಂಸ್ಥೆಗೆ ಬಯಸುತ್ತೇನೆ. ಈ ಒಂದು
ಈ ಒಂದು ಶಿಕ್ಷಣ ಸಂಸ್ಥೆ ಒಂದು ಉತ್ತಮವಾದಂಥ ಉನ್ನತವಾದಂಥ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಹೊಂದಿದೆ ಅಂತ ಇಷ್ಟಪಡ್ತೇನೆ. ಯಾಕಪ್ಪ ಅಂದರೆ ಒಂದು ಬೇರೆ ಶಿಕ್ಷಣ ಸಂಸ್ಥೆಗಳು ಇಂಗ್ಲೀಷ್ ಶಿಕ್ಷಣ ಸಂಸ್ಥೆಗಳು ನಾವು ಇಂಗ್ಲೀಷ್ ಶಿಕ್ಷಣ ಬಹಳ ಒಂದು ವ್ಯತ್ಯಾಸ ಕಾಣುತ್ತದೆ. ಹಾಗಾಗಿ ಇಲ್ಲಿ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದು ಕಲಿಕಾ ಪ್ರಕ್ರಿಯೆ ಹಾಗೂ ಚಟುವಟಿಕೆಗಳು ಹಾಗೂ ಉತ್ತಮ ಶಿಕ್ಷಣ ಒಂದು ಆಕ್ಟಿವಿಟೀಸ್ ಆಗಿದೆ ಅವರು ತುಂಬ ಗುಣಮಟ್ಟವಾದಂಥ ಎಲ್ಲವೂ ಕೂಡ ಬರುತ್ತದೆ. ಈ ಒಂದು ಮಾರ್ಕೆಟ್ ಆಯೋಜಿಸಿಕೊಂಡು ಆ ಯೋಜನೆಯಲ್ಲಿ ಇನ್ನು LKG, UKG ಹಾಗೂ ನರ್ಸರಿ ಮಕ್ಕಳಿಗೆ ಒಂದು ಅವರಿಗೆ ಏನು ಒಂದು ಮೌಲ್ಯ ತಿಳಿಸಬೇಕಪ್ಪ ಅಂತ ಅವರು ಗ್ರಾಮೀಣ ಹಾಗೂ ಮತ್ತು ಈ ಒಂದು ಮೌಲ್ಯದಂಥ ತಿಳಿಸಿಕೊಡ್ತೀವಿ. ಈ ಒಂದು 5 ವರ್ಷ ಪೂರೈಸಿದಂಥ ಒಂದು ಶಿಕ್ಷಣ ವ್ಯವಸ್ಥೆ ಇದೇ ರೀತಿಯಾಗಿ ಒಂದು ಮರವಾಗಿ ಸ್ಟಾರ್ಟ್ ಮಾಡಿದಂಥ ಒಂದು ದೊಡ್ಡ ಮರವಾಗಿದೆ ಅಂತ ನಾನು ಶಿಕ್ಷಣ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸರ್. ನಮ್ಮ ಶಾಲೆಯ ಪರವಾಗಿ ಒಂದು ಒಳ್ಳೆಯ ನುಡಿಗಳನ್ನು ಆಡಬೇಕಾಗಿ ಅವರಿಗೆ ತುಂಬ ಧನ್ಯವಾದಗಳು ಸರ್. ಅದೇ ರೀತಿಯಾಗಿ ಶ್ರೀಮತಿ ಜ್ಯೋತಿಲಕ್ಷ್ಮಿ ಡಿ ಗಟ್ಟಿ ಮೇಡಮ್ ಇವರು ಕೂಡ ಒಂದೆರಡು ಮಾತನಾಡಬೇಕಾಗಿ ಅವರಲ್ಲಿ ಕೇಳಿಕೊಳ್ತೀವಿ. ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಭೆಯ ಅಧ್ಯಕ್ಷರಾಗಿದ್ದಂಥ ಅವರೇ ಮತ್ತು ಇನ್ನುಳಿದ ನಮ್ಮ ಎಲ್ಲ ಪಾಲಕರು ಮತ್ತು ಬೇರೆ ಡಿಪಾರ್ಟ್ಮೆಂಟಿಂದ ಬರತಕ್ಕಂಥ ಕೆಲವು ಗೌರವಾನ್ವಿತ ಅತಿಥಿಗಳಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮತ್ತೆಲ್ಲ ಪಾಲಕರಿಗೂ ಎಲ್ಲರಿಗೂ ನನ್ನ ಫಸ್ಟು ವಂದನೆಗಳು. ನನ್ನ ಮಗ ಆರ್ಯನ್ ಪಟ್ಟಿ ಈ ಶಾಲೆಯಲ್ಲಿ 4 ವರ್ಷಗಳಿಂದ ಓದುತ್ತಿದ್ದಾನೆ. ಅವನು 2 ವರ್ಷದಲ್ಲಿದ್ದಾಗ ಕೊರೋನಾ ಟೈಮ್ ಇತ್ತು. ಆ ಸಂದರ್ಭದಲ್ಲಿ ನನಗೆ ಆ ಸ್ಕೂಲಿಗೆ ಮಗಳನ್ನು ಹಾಕಬೇಕು ಅನ್ನೋ ಗೊಂದಲದಲ್ಲಿದ್ದೆ. ಆವಾಗ ನನಗೆ ಈ ಸ್ಕೂಲ್ ಬಗ್ಗೆ ಪಕ್ಕದ ಮನೆಯವರಿಂದ ಕೇಳ್ಪಟ್ಟೆ. ಇಮಿಡಿಯೇಟಾಗಿ ನಾನು ಈ ಸ್ಕೂಲಿಗೆ ಅಡ್ಮಿಷನ್ ಮಾಡಿಸಿದೆ. ಸರ್ ಅವಾಗ ಹೇಳಿದರು 2020 ಮತ್ತು 21ನೇ ಬ್ಯಾಚ್ ಅಂತ ಈ ಸ್ಕೂಲ್ ಆರಂಭವಾಗಿದೆ ಎಂದು. ನನ್ನ ಮಗ 2020 ಡಿಸೆಂಬರ್ನಲ್ಲಿ 21ನೇ ಇಸ್ವಿಯಿಂದ ಈ ಸ್ಕೂಲಲ್ಲಿ ಓದುತ್ತಿದ್ದಾರೆ. 4 ವರ್ಷ ಆಯಿತು. ನರ್ಸರಿ ಆಯಿತು, LKG ಆಯಿತು, UKG ಆಯಿತು. ಆ್ಯಕ್ಚುಲಿ ಅವ ಲಾಸ್ಟ್ ಇಯರ್ UKG ಇಲ್ಲೇ ಕಂಪ್ಲೀಟ್ ಮಾಡಿದ್ದಾನೆ. ಮತ್ತೆ ನಮಗೆ ನಾನು ರಿಪೀಟಾಗಿ UKG ಈ ಸ್ಕೂಲಿಗೆ ಆಯ್ಕೆ ಮಾಡಿಕೊಂಡಿದ್ದೇನೆ. ಯಾಕೆ ಅಂತ ಹೇಳಲು ಭಾಳ ಇಷ್ಟಪಟ್ಟು ಹೇಳುತ್ತೇವೆ. ಗ್ರ್ಯಾಜುಯೇಷನ್ ಎಲ್ಲ ಆಗೋಗಿತ್ತು. ಕೆಲವೊಬ್ಬರು ಪಾಲಕರು ಹೇಳಿದರು ಎಲ್ಲ ಆಗೋಗ್ಯದ ಮತ್ತೆ ಇದೇ ಸ್ಕೂಲಲ್ಲಿ ಯಾಕೆ ಅಡ್ಮಿಷನ್ ಮಾಡಿಸ್ತೀನಿ, ಬೇರೆ ಸ್ಕೂಲ್ ನೋಡ್ರಲ್ಲ. ಅವಾಗ ನನಗೇನು ಭಾವನೆ ಆಯ್ತು ಹೇಳಿ ನನ್ನ ಮನಸ್ಸಿನ ಮಾತು, ನನ್ನ ವೈಯಕ್ತಿಕ ಮಾತು. ಆವಾಗ ಈ ಸ್ಕೂಲಲ್ಲಿ ತುಂಬ ಉತ್ತಮವಾದ ಸಿಲೆಬಸ್ ಇದೆ. ಇಲ್ಲಿ ಚೆನ್ನಾಗಿ ಕಲಿತು ಇದೇ UKG ಒಳಗಿರ್ತ
ಗೊತ್ತಿಲ್ಲ. ಆದರೆ ಅವರು ಸ್ಕೂಲಿಗೆ ಬಂದಾಗ ಸೈನಿಕರಂತೆ ನಮ್ಮ ಮಕ್ಕಳನ್ನು ತಿದ್ದಿ ತೀಡಿ ಅವ್ರಿಗೆ ಅಕ್ಷರ ಬೀಜವನ್ನು ತಿದ್ದಿದ್ದಾರೆ. ಇವತ್ತು ಎಲ್ಲ ರೀತಿಯಿಂದ ಅವರಿಗೆ ಉತ್ತಮ ಪ್ರಜೆ ಆಗಬೇಕು ಅನ್ನೋ ರೀತಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅವರನ್ನು ಸುಪ್ರಜೆಯನ್ನಾಗಿ ಮಾಡುವುದಕ್ಕೆ ಅವರು ಹಣ ಕೊಟ್ಟಂಗೆ ಬಂದಿರ್ತಾರೆ. ಅವ್ರ ಬಗ್ಗೆ ನಾನು ವಿಶೇಷವಾದ ಧನ್ಯವಾದ. ಅವರಿಗಾಗಿ ಒಂದು ಚಪ್ಪಾಳೆ ಪ್ಲೀಸ್. ಮತ್ತು ಯಾವುದೇ ಒಂದು ಸಂಸ್ಥೆ ಮುಂದುವರಿಬೇಕಂದ್ರೆ ಇವತ್ತು ಇದೇ ಸಾಕ್ಷಿ. ಸರ್ ನನಗೆ ಕ್ಲಿಪ್ಸ್ ತೋರಿಸಿದ್ರು, ನೋಡಿದ್ರಲ್ಲ. ಆ ಕ್ಲಿಪ್ಸ್ ನೋಡಬೇಕಾದ್ರೆ ನನಗೆ ಗೊತ್ತಿಲ್ಲ, ನನ್ನ ಕಣ್ಣಲ್ಲಿ ನೀರು ಬಂತು. ಯಾಕಂದರೆ ಒಂದು ಸಂಸ್ಥೆ ಬೆಳಿಬೇಕು, ಒಂದು ಮಕ್ಕಳು ಬೆಳಿಬೇಕು ಅಂದರೆ ಸರಳವಾಗಿ ಯಾರೂ ಬೆಳೆಯೋದಿಲ್ಲ. ಕಷ್ಟಪಟ್ಟು ಪಟ್ಟು ಪಟ್ಟು ಮೇಲೆ ಇರ್ತಾರೆ. ಹಾಗೆ ಮಕ್ಕಳು ಕೂಡ ಇವರು ಮಕ್ಕಳನ್ನು ತಿದ್ದಿ ತೀಡಿ ಅವರು ತಪ್ಪು ಮಾಡಿದಾಗ ಅವರನ್ನು ಬೈದು ಅವರು ಒಳ್ಳೆ ಕೆಲಸ ಮಾಡಿದಾಗ ಅವರನ್ನು ಹೊಗಳಿ ಅವರನ್ನು ಮುಂದೆ ತೆಗೆದುಕೊಂಡು ಹೋಗುವಂಥ ಜವಾಬ್ದಾರಿಯನ್ನು ಅವರು ತೆಗೆದುಕೊಂಡಿದ್ದಾರೆ. ಅವರಿಗೆ ನನಗೆ ಯಾವ ಪದಗಳಿಂದ ಬಳಸಲು ಕೂಡ ನನಗೆ ಸಾಧ್ಯ ಇಲ್ಲ. ಇದು ನನ್ನ ಶಾಸ್ತ್ರಿ ಹೇಳ್ತಾ ಇದ್ದೀನಿ ಅವರೆಲ್ಲರ ಬಗ್ಗೆ, ಈ ಸಿಬ್ಬಂದಿ ವರ್ಗದ ಬಗ್ಗೆ, ಈ ಶಾಲೆ ಕಂಪ್ಲೀಟ್ ಹೋಲ್ ಒಬ್ಬ ತಾಜ ಆಂಟಿ ಇರ್ಬೋದು, ಆಯಾ ಆಂಟಿ, ಪ್ರತಿಯೊಬ್ಬರಿಂದ ಹಿಡ್ಕೊಂಡು ಯಾರಿಗೂ ಕೂಡ ಒಂದು ನನ್ನ ಮಕ್ಕಳಿಗೆ ತ್ರಾಸ ಆಗದಂಗೆ ನೋಡಿಕೊಂಡು ಭಾವನೆಗೆ ನನಗೆ ಎಲ್ಲರ ಪರವಾಗಿ ನಿಮ್ಮೆಲ್ಲರ ಧ್ವನಿಯಾಗಿ ನಾನು ಮಾತನಾಡುತ್ತಿದ್ದೇನೆ. ತುಂಬ ಉತ್ತಮವಾದ ಶಾಲೆ ಇದೆ. ನಿಮ್ಮ ಮಕ್ಕಳಿಗೆ ಈ ವಯಸ್ಸಿಗಿಂತ ಮೀರಿದ ಮೆಚ್ಚುಗೆ ಕಲಿಸಿದ್ದಾರೆ ಅಂತ ನನ್ನ ಅಭಿಪ್ರಾಯ. ನಾವು ಕಲಿತಿಲ್ಲ ಅಷ್ಟು ನಮ್ಮ ಮಕ್ಕಳಿಗೆ ಈ ವಯಸ್ಸಿನಲ್ಲಿ ತುಂಬ ಚೆನ್ನಾಗಿ ಕಲಿಸಿದ್ದಾರೆ ಅಂತ ಹೇಳಿ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು ಅರ್ಪಿಸುತ್ತಾ ನಾನು ಮಾತನಾಡುತ್ತೇನೆ. ನಮ್ಮ ಶಾಲೆಯ ಬಗ್ಗೆ ಇಷ್ಟೊಂದು ಕಾಳಜಿ ಇರೋದ್ರಿಂದ ತುಂಬ ತುಂಬ ಧನ್ಯವಾದಗಳು. ಅದು ನಮ್ಮ ಕೆಲಸ. ನಾವು ಒಳ್ಳೆಯ ಶಿಕ್ಷಣವನ್ನು ಕೊಡ್ತೀವಿ ಅಂತ ತಿಳ್ಕೊಂಡು ನಾವೇನು ದೊಡ್ಡ ಕೆಲಸ ಮಾಡ್ತಿಲ್ಲ. ಅದು ನಮ್ಮ ಕರ್ತವ್ಯ ಅಂತ ಮೇಡಮ್. ಅದು ಯಾಕಂದ್ರೆ ಒಬ್ಬ ಯಾವುದೇ ವೈದ್ಯರಾಗಿದ್ದು ಕೂಡ ವೈದ್ಯರ ವೃತ್ತಿ ಏನಪ್ಪ ಅಂದ್ರೆ ಒಂದು ಒಳ್ಳೆಯ ಆರೋಗ್ಯ, ಅವರ ಕೆಲಸಗಳು ಒಳ್ಳೆಯ ಮೆಡಿಸಿನ್ ಮತ್ತು ಒಳ್ಳೆಯ ಒಂದು ಟ್ರೀಟ್ಮೆಂಟ್ ಕೊಡುವಂಥ ಒಂದು ಜವಾಬ್ದಾರಿ. ಅದೇ ರೀತಿಯಾಗಿ ನಾವು ಶಿಕ್ಷಣ ಸಂಸ್ಥೆ ಮಾಡಿವೆ ಅಂತ ನಮ್ಮ ಜವಾಬ್ದಾರಿ ಏನು? ನಮ್ಮ ಜವಾಬ್ದಾರಿ ಏನೋ ಒಂದು ಮಕ್ಕಳಿಗೆ ಹೇಳೋದು, ಏನೋ ಒಂದು ಕಲಿಸೋದಲ್ಲ. ನಾವು ಹುಡುಗರನ್ನ ಕಲಿಯುತ್ತಲ್ಲ, ನಾವು ಬಿಡಲ್ಲ. ಈಗಾಗಲೇ ನಮಗೆ ಅನುಭವಕ್ಕೆ ಬಂದಿರಬೇಕು. UKG ಅವರಿಗೆ ಶನಿವಾರ ಕೂಡ 2 ಗಂಟೆ ತನಕ ತೊಗೊಂಡಿದ್ದೀವಿ ಮತ್ತು ಉಳಿದ ದಿವಸನೂ 2:15 ತನಕ ತೊಗೊಂಡಿವಿ. ಈ 2 ತಿಂಗಳು ಜನವರಿ ತನಕ ನೀವು ಸಾಕಷ್ಟು ಜನ ನೀವು ಪೇರೆಂಟ್ಸ್ ಟೀಚರ್ಸ್ ಹೋಗಿರ್ತಾರೆ. ನಮಗೆ ಏನ್ರಿ ಎಲ್ಲರಿಗೂ ಜಲ್ದಿ ಕಳಿಸ್ತೀರಿ, ಎಲ್ಲ ಸಂಜೆ ಒಳಗೆ ಉಳಿದಿದ್ದೆಲ್ಲ ಹಾಲಿಡೇ ಕೊಡ್ತಾರೆ. ನೀವೇನು ಹಾಲಿಡೇ ಕೊಡೋದಿಲ್ಲ, ನಿಮ್ಮ ಜನತಾ ಶಾಲೆ ಚಾಲೆಂಜ್ ಅದೇನ ಅಂತ ಕೇಳ್ತಾರೆ. ಬಟ್ ನಾವೇನು ಹೇಳ್ತೀವಿ, ಚಾಲೆಂಜ್ ಅನ್ನೋದಿಲ್ಲ. ನನಗೆ ವಿದ್ಯಾರ್ಥಿಗಳ ಜಾಣರಾಗಬೇಕು. ನಮ್ಮ ಮೇಲೆ ಏನು ವಿಶ್ವಾಸ ಇಟ್ಕೊಂಡು ಬಂದಿದ್ದಾರಲ್ಲ ಅಂತ ಪೇರೆಂಟ್ಸ್ಗೆ ನಾವು ನ್ಯಾಯ ಒದಗಿಸ್ಕೊಡ್ಬೇಕು. ಅದಕ್ಕಾಗಿ ನಾವು ಕೆಲಸ ಮಾಡ್ತೀವಿ. ಹೊರತಾಗಿ ಏನೋ ಒಂದು ಹೇಳೋದು, ಏನೋ ಒಂದು ಮಾಡೋದು ಆಗಲ್ಲ. ಅದಕ್ಕೆ ನಮ್ಮ ಕರ್ತವ್ಯ ನಾವು ಮಾಡಲೇಬೇಕಂತ. ನಾವು ಮಾಡಿದ ಬರ್ತದೆ, ನಾವು ಅದನ್ನು ಮಾಡಲಿಕ್ಕೆ ಸಾಧಿಸಲಿಕ್ಕೆ ಅಥವಾ ಉಪಕರಿಸಲಿಕ್ಕೆ ಸಾಧ್ಯ ಇಲ್ಲ. ಸೊ ಅವರಿಗೆ ನಮ್ಮ ಸಂಸ್ಥೆ ಮೇಲೆ ಮತ್ತು ನಮ್ಮ ಶಾಲೆ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಗೌರವವನ್ನು ಅವರಿಗೆ ನಮ್ಮ ಸಂಸ್ಥೆ ಪರವಾಗಿ ಅವರಿಗೆ ತುಂಬ ತುಂಬ ಧನ್ಯವಾದಗಳನ್ನು ಹೇಳ್ತೀವಿ. ಅದೇ ರೀತಿಯಾಗಿ ಇನ್ನೊಬ್ಬ ಅತಿಥಿಗಳಾದಂಥ ಶ್ರೀಮತಿ ಆಫ್ರಿ ತಾಳಿಕೋಟಿ ಇವರು ಕೂಡ 2 ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತೇವೆ. टीचर्स की वजह से हमारे
ಇರೋದ್ರಿಂದ ಅವ್ರಿಗೂ ಕೂಡ ತುಂಬ ತುಂಬ ಧನ್ಯವಾದಗಳು. ಈಗ ಶ್ರೀಮತಿ ಪ್ರಿಯಾಂಕಾ ಕನ್ಸೆ ಮೇಡಮ್ ಇವರು ಕೂಡ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಅವರಲ್ಲಿ ಕೇಳಿಕೊಳ್ಬೇಕು. ನಮ್ಮ ಶಾಲೆಯ ಬಗ್ಗೆ ಎಷ್ಟೊಂದು ಕಂಡಿರೋದ್ರಿಂದ ಅವರು ಕೂಡ ಧನ್ಯವಾದಗಳು. ಈಗ ಇನ್ನೊಬ್ಬ ಅತಿಥಿಗಳಾದಂಥ ಶ್ರೀಮತಿ ವೈಷ್ಣವಿ ಪ್ರತಾಪ್ ಮೇಡಮ್ ಇವರು ಕೂಡ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಇದನ್ನೇ ವರ್ಷ ವಾರ್ಷಿಕೋತ್ಸವದ ಎಲ್ಲರಿಗೂ ಶುಭಾಶಯಗಳು. ನನ್ನ ಮಗ ವೇದಾಂತ್ ಮಾಸ್ಟರ್ ಇಷ್ಟು ಸ್ಕೂಲ್ ಹೋಗಕ್ಕೆ ಆಗ್ತಿದ್ದಾರೆ. ಈಗೆಲ್ಲ ಸ್ಕೂಲ್ ಅಂತಂದ್ರೆ ಸ್ಕೂಲ್ ಬಿಡಕ್ಕೆ ಇದು ಮಾಡಂಗಿಲ್ಲ. ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡ್ಯಾರ, ಎಲ್ಲ ಕಲಿಕೆ ಇದು ಮಾಡ್ಯಾರ, ಅವರೆಲ್ಲ ಚಲೋ ಎಜುಕೇಶನ್ ಕೊಟ್ಟಾರ. ಹಿಂಗೆ ಅವ್ರ ಸಂಸ್ಥೆ ಮುಂದೆ ಚಂದ ಬೆಳ್ಕೊತಾ ಹೋಗ್ಬೇಕು ಅಷ್ಟು ಹೇಳಿ ಈಗ ಪೇರೆಂಟ್ಸ್ ವತಿಯಿಂದ LKG ಪೇರೆಂಟ್ಸ್ ಯಾರಾದರೂ ಮಾತಾಡೋದ್ರಿಂದ ವೇದಿಕೆ ಮೇಲೆ ಆಗಮಿಸ್ಬೋದು. ನಮ್ಮ ಶಾಲೆ ಬಗ್ಗೆ ಮಾತಾಡೋದ್ರಿಂದ ವೇದಿಕೆ ಮೇಲೆ ಆಗಮಿಸ್ಬೋದು. ಇದು ಒಂದು ವೇದಿಕೆ ಈ ವೇದಿಕೆಗೆ ಅವಕಾಶ ಮಾಡಿಕೊಡ್ತಿದ್ದೀವಿ. ಯಾರಾದರೂ ಮಾತಾಡೋದ್ರಿಂದ ಈ ವೇದಿಕೆ ಮೇಲೆ ಬಂದು ಮಾತಾಡ್ಬೋದು. 2 minutes ಟೈಮ್ ಇರ್ತದೆ, ಮಾತಾಡ್ಬೋದು. ಪ್ರಶಸ್ತಿ ಸಮಾರಂಭ, ವಿತರಣಾ ಸಮಾರಂಭ ಇದನ್ನು ನಡೆಸಿಕೊಡುವವರು ಶ್ರೀಮತಿ ಶಶಿಕಲಾ ಮೇಡಮ್. ಇವರು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಅವರನ್ನು ಕೇಳಿಕೊಳ್ಳುತ್ತೇನೆ. ನಮ್ಮ ಸಚಿನ್ ಸರ್ ಅವರಿಗೂ ಧನ್ಯವಾದಗಳು. ನಾವು ಟೀಚರ್ಸ್ ಡೇ ಗೇಮ್ ಹ್ಯಾಡ್ ಆನ್ 5th September. Blow balloon and pick up the glass. First prize goes to Srimati Veena Mahindrakar by Umesh Kandi sir. To Reshma Rathore. ಜೋರಾದ ಚಪ್ಪಾಳೆ ಬರಲಿ. Third prize goes to Srimati Rekha Pujari. Kumari. First prize goes to Srimati Rekha Pujari. Third prize goes to Reshma Rathore. On water. Now flow ball on water. ಜೋರಾದ ಚಪ್ಪಾಳೆ ಬರಲಿ. First prize goes to Pradhani Osmani. Second prize goes to Riya Deole. Second prize goes to Riya Deole by Srimati Priyanka Kanse.
ಈ ಒಂದು ಪ್ರಶಸ್ತಿ ವಿತರಣಾ ಕಾರ್ಯಕ್ರಮ ನಡೆಸಿಕೊಟ್ಟಿರ್ತಕ್ಕಂಥ ಶ್ರೀಮತಿ ಶಶಿಕಲಾ ಮೇಡಮ್ ಹಾಗೂ ಪ್ರಶಸ್ತಿಯನ್ನು ವಿತರಣೆ ಮಾಡಿರ್ತಕ್ಕಂಥ ಎಲ್ಲ ಅತಿಥಿಗಳಿಗೂ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಈಗ ಕಾರ್ಯಕ್ರಮದ ಅಂತಿಮ ಘಟ್ಟ. ಈ ಒಂದು ಕಾರ್ಯಕ್ರಮ ಆದ ನಂತರ ನೀವೆಲ್ಲರೂ ಎದುರಾಗಿ ಕಾಯ್ಕೊಂಡು ಕೂತಿದ್ದೀರಿ ಅಂತೇಳಿ ಕೂತಿದ್ರು, ಆ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ. ಅದಕ್ಕಾಗಿ ವಂದನಾರ್ಪಣೆ. ಈ ಒಂದು ನಮ್ಮ ಶಾಲೆಯ 5ನೇ ವಾರ್ಷಿಕೋತ್ಸವದ ವಾರ್ಷಿಕ ಸಮ್ಮೇಳನಕ್ಕೆ ಆಗಮಿಸಿರುವ ಅತಿಥಿಗಳಾಗಿ ಬಂದಂಥ ಡಾಕ್ಟರ್ ಉಮೇಶ್ ಎನ್ ಹಂಡಿ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತೇವೆ. ಅದೇ ರೀತಿಯಾಗಿ ಶ್ರೀ ಮಂಜುನಾಥ್ ಎಸ್ ತಳವಾರ್, ಪೊಲೀಸ್ ಡಿಪಾರ್ಟ್ಮೆಂಟ್ ವಿಜಯಪುರ, ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇವೆ. ಅದೇ ರೀತಿಯಾಗಿ ಇನ್ನೊಬ್ಬ ವೈದ್ಯರಾದಂಥ ಶ್ರೀಮತಿ ಜ್ಯೋತಿಲಕ್ಷ್ಮಿ ಕಟ್ಟಿ ಮೇಡಮ್, ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇವೆ. ಅದೇ ರೀತಿಯಾಗಿ ಶ್ರೀಮತಿ ಪ್ರಿಯಾಂಕಾ ಕನ್ಸೆ ಮೇಡಮ್, ಇವರಿಗೂ ಕೂಡ ನಮ್ಮ ಪರವಾಗಿ ಧನ್ಯವಾದಗಳು. ಶ್ರೀಮತಿ ಆಫ್ರೀನ್ ತಾಳಿಕೋಟಿ, ಇವರಿಗೂ ಕೂಡ ನಮ್ಮ ಸಂಸ್ಥೆ ಪರವಾಗಿ ಧನ್ಯವಾದಗಳು. ಶ್ರೀಮತಿ ವೈಷ್ಣವಿ ಎಸ್ ಪತ್ತಾರ್ ಮೇಡಮ್, ಇವರಿಗೂ ಕೂಡ ನಮ್ಮ ಸಂಸ್ಥೆ ಪರವಾಗಿ ಧನ್ಯವಾದಗಳು. ಈ ಒಂದು ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲ ಅತಿಥಿಗಳಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಕೂಡ ಅವರಿಗೆ ಇನ್ನೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಈಗ ಕಾರ್ಯಕ್ರಮಗಳ ಸ್ಟಾರ್ಟ್ ಆಗ್ತಾವೆ. ದಯವಿಟ್ಟು ಎಲ್ಲ ಅತಿಥಿಗಳು ಇಲ್ಲಿ ಕೆಳಗೆ ಚೇರ್ ಹಾಕ್ತಾರೆ, ಅಲ್ಲಿ ತಾವೆಲ್ಲರೂ ಕೂತ್ಕೊಂಡು ಕಾರ್ಯಕ್ರಮ ಪೂರ್ತಿಯಾಗಿ ನೋಡಿಕೊಂಡು ಹೋಗಬೇಕಾಗಿ ನಾನು ತಮ್ಮಲ್ಲಿ ವಿನಂತಿಸ್ತೇನೆ. ಮನೆ ಕೆಲವೊಂದು ಶಾಲೆಯು ISO ಸರ್ಟಿಫೈಡ್. ನನಗನ್ಸ ಮಟ್ಟಿಗೆ ಈ ಒಂದು ಪೂರ್ವ ಪ್ರಾಥಮಿಕ ಶಾಲೆಗೆ ವಿಜಯಪುರದಲ್ಲಿ ಯಾವುದು ಎಲ್ಲಿಯೂ ISO ಸರ್ಟಿಫೈಡ್ ಬಂದಿಲ್ಲ. ISO ಸರ್ಟಿಫೈಡ್ ಆದಂತ ನಮ್ಮ ಹನಿ ಕೆಳಗೊಂದು ಶಾಲೆ ಇರೋದು. ISO ಅಂದ್ರೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆರ್ಗನೈಸೇಷನ್. ಈ ಒಂದು ಸಂಸ್ಥೆ ಅಥವಾ ಶಾಲೆಗೆ ಸಿಕ್ಕಿರ್ತಕ್ಕಂಥ ಒಂದು ಅವಾರ್ಡ್ ಇದು. ISO ಸರ್ಟಿಫಿಕೇಟ್ ಕೇವಲ 5 ವರ್ಷದಲ್ಲಿ ನಾವು ಮಾಡಿರುವಂತ ಒಂದು ಸಾಧನೆ ಇದು. ಇದು ISO ಅಂತ ಸಾಧಾರಣ ಎಲ್ಲರೂ ಕೊಡಲ್ಲ ರೀ, ನಿಮ್ಗೆ ಗೊತ್ತಿರಬೇಕು, ಕೊಡಲ್ಲ. ಇದು ಯಾಕೆ ಕೊಡೋದಿಲ್ಲ ಅಂತ ಹೇಳಿದ್ರೆ ನಿಮ್ಮ ಸಂಸ್ಥೆಯ ಆಡಿಟ್ ವರದಿ ನೋಡ್ತಾರೆ, ಆಮೇಲೆ ನಿಮ್ಮ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಸಿಬ್ಬಂದಿಯ ಶಿಕ್ಷಣವನ್ನು ನೋಡ್ತಾರೆ, ಟೀಚರ್ಸ್ ಶಿಕ್ಷಣ, ಆಮೇಲೆ ಅಲ್ಲಿ ಇರ್ತಕ್ಕಂಥದ್ದು ಸಿಲೆಬಸ್, ಯಾವ ಥರ ಸಿಲೆಬಸ್ ಅನ್ನ ಅಪ್ಲೈ ಮಾಡ್ತಾರೆ, ಟೈಮಿಂಗ್ ಅನ್ನು ನೋಡ್ತಾರೆ, ಯಾವ ಥರ ಮ್ಯಾನೇಜ್ಮೆಂಟ್ ಇದೆ ಎಲ್ಲರೂ ನೋಡ್ಕೊಂಡು ಈ ಒಂದು ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ. ಈ ಒಂದು ಸಾಧನೆ ಅಥವಾ ಈ ಒಂದು ಸರ್ಟಿಫಿಕೇಟ್ ಅನ್ನು ನಾವು ತಗೋಬೇಕಾಯ್ತು ಅಂತ 5 ವರ್ಷ ಬೇಕಾಯ್ತು. ಇದೆಲ್ಲವೂ ಸಾಧ್ಯ ಆಗೋದು ನಮ್ಮ ಶಾಲೆಯ ಶಿಕ್ಷಕಿಯರು, ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳಿಂದ ಮಾತ್ರ ಸಾಧ್ಯ ಆಯಿತು. ಇದನ್ನು ಹೇಳ್ತಾ ನಮ್ಮ ಈ ಒಂದು ಪ್ರಶಸ್ತಿ ವಿತರಣಾ ಸಮಾರಂಭ ಇರ್ಬೋದು, ಸನ್ಮಾನ ಕಾರ್ಯಕ್ರಮಗಳಿರ್ಬೋದು, ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಹಾಕಿ ಇನ್ನು ಮುಂದಿನ ಕಾರ್ಯಕ್ರಮ ಆಕ್ಟಿವಿಟಿ ಸ್ಟಾರ್ಟ್ ಆಗ್ತದೆ. ಅದನ್ನು ಶ್ರೀಮತಿ ವೀಣಾ ಮಹೇಂದ್ರಕರ್ ಇವರು ನಡೆಸಿಕೊಡ್ತಾರೆ. ದಯವಿಟ್ಟು ಶಾಂತತೆಯಿಂದ ಬರಬೇಡ್ರಿ, ಯಾಕಂದ್ರೆ ವಿಡಿಯೋ ಕ್ಲಿಪ್ ಆಯಿತು ಅಥವಾ ಫೋಟೋಸ್ ಎಲ್ಲ ನಿಮಗೆ ಸಿಗ್ತಾವೆ. ಈಗ ಶ್ರೀಮತಿ ವೀಣಾ ಮಹೇಂದ್ರಕರ್